ಪ್ರೀತಿ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಜ್ಞಾನದ ಆತ್ಮವಿಶ್ವಾಸವು ಹೆಚ್ಚಾದಾಗ ಆ ಆತ್ಮವಿಶ್ವಾಸವು ಅಪಹಾಸ್ಯವಾಗಿ ಪರಿವರ್ತನೆಯಾಗುತ್ತದೆ. ಹಿಂದೂ ಧರ್ಮವು ಎಂದಿಗೂ ದ್ವೇಷವನ್ನು ಕಲಿಸಲಿಲ್ಲ, ಬದಲಿಗೆ ಸಹಿಷ್ಣುತೆಯನ್ನು ಕಲಿಸಿತು. ಆದರೆ ಆ ಸಹಿಷ್ಣುತೆಯೇ ಇಂದು ಧರ್ಮಕ್ಕೆ ದೌರ್ಬಲ್ಯವಾಗಿ ಪರಿಣಮಿಸುತ್ತಿದೆ. ಎಲ್ಲ ಧರ್ಮಗಳು ಸಮಾನವೆಂದು ಹೇಳುವವರಿದ್ದಾರೆ, ಆದರೆ ಒಂದೇ ಧರ್ಮವನ್ನು ಮನರಂಜನೆಯಾಗಿ ಏಕೆ ಪರಿಗಣಿಸಲಾಗಿದೆ ಎನ್ನುವುದು ಯಾರೂ ಗಮನ ಹರಿಸದ ಅಹಿತಕರ ಕಹಿ ಸತ್ಯ. ವೀಕ್ಷಕರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಪ್ರಯತ್ನ ಮಾಡಿ ಮತ್ತು ಈ ವಿಡಿಯೋದಲ್ಲಿನ ವಿಷಯದಲ್ಲಿ ಸತ್ಯಾಂಶ ಇದೆ ಎಂದು ನಿಮಗನಿಸಿದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಹಿಂದೂಗಳೇ ಜಾಗೃತರಾಗಿ, ದೇವರ ವಿಡಂಬನೆ ತಡೆದು ಧರ್ಮ ಪಾಲಿಸಿ. ದೇವತೆಗಳ ಚಿತ್ರ ಅಥವಾ ಹೆಸರಿರುವ ಉಡುಪು ಧರಿಸಬೇಡಿ. ದೇವತೆಗಳ ವೇಷಭೂಷಣ ಧರಿಸಿ ಭಿಕ್ಷೆ ಬೇಡುವವರನ್ನು ಕಾನೂನು ರೀತ್ಯ ಪ್ರಬೋಧಿಸಿ. ದೇವತೆಗಳ ವಿಡಂಬನೆ ಮಾಡುವ ಉತ್ಪಾದನೆ, ವರ್ತಮಾನ ಪತ್ರಿಕೆ, ನಾಟಕ, ಚಲನಚಿತ್ರ ಇತ್ಯಾದಿಗಳನ್ನು ಬಹಿಷ್ಕರಿಸಿ. ನಂಬಿಕೆಗಳನ್ನು ಪ್ರಶ್ನಿಸಿ ಅದರ ನಂಬಿಕೆಯನ್ನು ಅವಮಾನಿಸುವುದು ಯಾವ ರೀತಿಯ ನ್ಯಾಯ? ಹಿಂದೂ ಧರ್ಮದ ನಂಬಿಕೆಯನ್ನು ಪ್ರಶ್ನಿಸುವುದು ಬುದ್ಧಿವಂತಿಕೆ ಎಂದು ಕರೆದು ನಂಬಿಕೆಯನ್ನು ಒಣಗಿಸುವುದು ಪ್ರಗತಿ ಎಂದು ತಿಳಿದುಕೊಂಡಂತಿದೆ. ಇದು ನಾವೆಲ್ಲರೂ ತಿಳಿಯಬೇಕಾದ ವಾಸ್ತವ. ಹಿಂದೂ ಧರ್ಮವು ಅನ್ಯರನ್ನು ಭಯಪಡಿಸದೆ ಸರ್ವರಿಗೂ ಸಹಿಷ್ಣುತೆಯನ್ನು ಸಾರಿದೆ. ಇದು ಎಂದಿಗೂ ಬಲವಂತದ ಮೂಲಕ ತನ್ನನ್ನು ತಾನು ಬೆಳೆಸಿಕೊಂಡಿಲ್ಲ. ಅದು ವಸುದೈವ ಕುಟುಂಬಕಂ, ಅಂದರೆ ಜಗತ್ತೆಲ್ಲವೂ ಒಂದೇ ಕುಟುಂಬವಿದ್ದಂತೆ ಎಂದು ಸಾರಿದೆ. ಇಂದು ಈ ಸಹಿಷ್ಣುತೆಯನ್ನೇ ಮೌನ ಅಥವಾ ಅಸಹಾಯಕತೆ ಎಂಬ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತಿದೆ. ಆಚಾರ ವಿಚಾರ ಸಂಪ್ರದಾಯಗಳ ಜ್ಞಾನದ ಕೊರತೆ ಈಗ ಎದ್ದು ಕಾಣುತ್ತಿದೆ. ಕರ್ಮ ಸಿದ್ಧಾಂತ, ಧರ್ಮ, ಅದ್ವೈತ ತತ್ವಜ್ಞಾನ ಇಂದು ಅರ್ಥವಾಗದೆ ಉಳಿದಿದೆ. ಅಜ್ಞಾನದ ಆತ್ಮವಿಶ್ವಾಸವು ಹೆಚ್ಚಾದಾಗ ಆ ಆತ್ಮವಿಶ್ವಾಸವು ಅಪಹಾಸ್ಯವಾಗಿ ಪರಿವರ್ತನೆಯಾಗುತ್ತದೆ. ದಶಕಗಳ ಕಾಲದಿಂದಲೂ ಹಿಂದೂ ಸಂಸ್ಕೃತಿಯನ್ನು ಮೂಢನಂಬಿಕೆ, ಹಿಂದುಳಿದ, ಅವೈಜ್ಞಾನಿಕ ನಿರೂಪಣೆಯಾಗಿ ಶಿಕ್ಷಣ ಮತ್ತು ಮಾಧ್ಯಮಗಳಲ್ಲಿ ಅಪನಂಬಿಕೆಯಾಗಿ ಬಿಂಬಿಸಲಾಗಿದೆ. ಅದನ್ನೇ ಬಳಸಿಕೊಂಡು ತಮ್ಮನ್ನೇ ತಾವು ಆಧುನಿಕರೆಂದು ಭಾವಿಸಿ ಧರ್ಮವನ್ನು ಅಪಹಾಸ್ಯ ಮಾಡುವವರಿಗೇನೂ ಕೊರತೆಯಿಲ್ಲ. ಶಾಂತಿ, ಸಹನೆ, ಸಹಿಷ್ಣುತೆಯನ್ನು ತಿಳಿಸಿದ ಧರ್ಮ ಹಿಂದೂ ಧರ್ಮ. ಆದರೆ ಇಂದು ಆ ಸಹನೆಯನ್ನೇ ದುರ್ಬಲತೆ ಎಂದು ಸುಲಭವಾಗಿ ಧರ್ಮವನ್ನು ಅಪಮಾನಕ್ಕೆ ಗುರಿ ಮಾಡಲಾಗುತ್ತಿದೆ. ಕ್ಷಮೆ, ತಾಳ್ಮೆ, ಗೌರವವನ್ನು ಭಯ ಮತ್ತು ದೌರ್ಬಲ್ಯವೆಂದು ಗ್ರಹಿಸಲಾಗಿದೆ. ವಿಗ್ರಹ ಆಚರಣೆ ಮತ್ತು ಪೂಜೆಗಳನ್ನು ಅಪಹಾಸ್ಯ ಮಾಡಿ ನಗುವ ಅದೆಷ್ಟು ಮಂದಿಗೆ ತಿಳಿದಿದೆ? ವಿಗ್ರಹವೆಂದರೆ ಕೇವಲ ದೇವರಲ್ಲ, ಅದೊಂದು ಶಕ್ತಿಯ ಸಂಕೇತ. ಪೂಜೆ ಎಂದರೆ ನಂಬಿಕೆ ಮಾತ್ರವಲ್ಲ, ಅದು ಮನಸ್ಸಿನ ಶಿಸ್ತು. ಧರ್ಮವೆಂದರೆ ಭಯದಿಂದ ಜೀವಿಸುವುದಲ್ಲ, ಅದು ಜೀವನವನ್ನು ಸಾಗಿಸುವ ಒಂದು ಉತ್ತಮವಾದ ಮಾರ್ಗ. ತಿಳಿಯದೆ ಅಪಹಾಸ್ಯ ಮಾಡಿ ನಗುವುದು ಅಜ್ಞಾನವೇ ಹೊರತು ಬುದ್ಧಿವಂತಿಕೆಯಲ್ಲ. ಹಿಂದೂ ಧರ್ಮದಲ್ಲಿನ ದೇವರು, ಅದರ ಸಂಸ್ಕೃತಿ ಮತ್ತು ಧರ್ಮವು ಸಾರಿರುವ ಸಹಿಷ್ಣುತೆಯಿಂದಾಗಿ ಅದರ ಬಗ್ಗೆ ಹಗುರವಾಗಿ ಮಾತನಾಡಿ ಅಪಹಾಸ್ಯ ಮಾಡಬಹುದೆಂದು ಭಾವಿಸಿದಂತಿದೆ. ಹಿಂದೂ ತತ್ವಶಾಸ್ತ್ರವು ತಾಳ್ಮೆ, ಸಂವಾದ, ಸಮತೋಲನವನ್ನು ತಿಳಿಸುತ್ತದೆ. ಆದರೆ ಇಂದಿನ ಈ ಆಕ್ರಮಣಕಾರಿ ಜಗತ್ತಿನಲ್ಲಿ ಸಹಿಷ್ಣುತೆಯನ್ನು ದೌರ್ಬಲ್ಯವೆಂದು ಅರಿತು ಧರ್ಮದ ಬಗ್ಗೆ ಕಾಳಜಿಯವರೇ ಇಲ್ಲವೆಂದು ಭಾವಿಸಿದಂತಿದೆ. ಹಿಂದೂ ಧರ್ಮ, ದೇವರು, ನಂಬಿಕೆಗಳನ್ನು ಅಪಹಾಸ್ಯ ಮಾಡಿದಾಗ ಅಪರೂಪಕ್ಕೊಮ್ಮೆ ಪ್ರತಿರೋಧವನ್ನು ತೋರಿದರೂ ಜಾಗತಿಕವಾಗಿ ವಿರೋಧಿಸುವವರಿಲ್ಲ. ಬಲವಾದ ಯಾವುದೇ ಸಾಂಸ್ಥಿಕ ಪ್ರತಿಕ್ರಿಯೆಯೂ ಇಲ್ಲ. ಆದ್ದರಿಂದ ಧರ್ಮದ ವಿಚಾರದಲ್ಲಿ ಅವಮಾನ ಮಾಡುವುದು, ಏನಾದರೂ ಹೇಳಿ ಏನೂ ಆಗುವುದಿಲ್ಲ ಎಂದು ನಂಬಿರುವುದರಿಂದ ಹಿಂದೂ ಧರ್ಮವು ಮೃದು ಧೋರಣೆಗೆ ಗುರಿಯಾಗುತ್ತಿದೆ. ಸಾಮಾಜಿಕ ಮಾಧ್ಯಮಗಳಿಗೆ ದೇವರು ಮತ್ತು ಸಂಸ್ಕೃತಿಯನ್ನು ಅಪಹಾಸ್ಯ ಮಾಡುವುದು ಒಂದು ವಿಡಂಬನೆಯಾದರೆ, ಬೇರೆ ಧರ್ಮಗಳಲ್ಲಿ ಅದು ಆಕ್ಷೇಪಾರ್ಹವಾಗಿರುವುದು ದ್ವಂದ್ವ ಮಾನದಂಡದ ಸತ್ಯವನ್ನು ಬಹಿರಂಗಪಡಿಸುವುದು. ಬುದ್ಧಿಮತ್ತೆಯ ವೇಷದಲ್ಲಿ, ಅಜ್ಞಾನದ ದುರಹಂಕಾರದಲ್ಲಿ ದೇವರು, ಸಂಸ್ಕೃತಿ, ಆಚರಣೆ, ಸಂಪ್ರದಾಯಗಳನ್ನು ಅಣಕಿಸಿ ಅದರ ಹಿಂದಿನ ಜ್ಞಾನದ ಕೊರತೆಯಿಂದ ಅದನ್ನು ಅಪಹಾಸ್ಯಗೈಯಲಾಗುತ್ತಿದೆ. ಮುಕ್ತವಾಗಿ ಮಾತನಾಡುವವರು ಯಾವಾಗಲೂ ಜವಾಬ್ದಾರಿಯುತವಾಗಿ ಮಾತನಾಡುವುದು ಅಷ್ಟೇ ಮುಖ್ಯವೆಂದು ತಿಳಿದಿರಬೇಕು. ಮಾತನಾಡುವ ಹಕ್ಕು ನಮಗೆ ಇದೆ, ಆದರೆ ಯಾವುದೇ ಧರ್ಮದ ಅವಮಾನ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಇಂದು ನಡೆಯುತ್ತಿರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಅಥವಾ ಒಂದು ಧರ್ಮವನ್ನು ಅಪಮಾನ ಮಾಡಲು ಆಯ್ದುಕೊಂಡ ಆಯ್ಕೆಯೇ? ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಹಾಸ್ಯದ ಹೆಸರಿನಲ್ಲಿ ಹಿಂದೂ ದೇವರುಗಳ ಆಚರಣೆಗಳು ಮತ್ತು ನಂಬಿಕೆಗಳ ಮೇಲಿನ ತಮಾಷೆಯ ರೂಪದ ವ್ಯಂಗ್ಯ ಮತ್ತು ಹಾಸ್ಯ ಸಾಮಾನ್ಯವಾಗಿ ಬಿಟ್ಟಿದೆ.
ಇದನ್ನು ಮುಂದುವರಿದ ತಲೆಗಳ ಯೋಚನೆ ಎಂದು ತಿಳಿದು ಮತ್ತು ಇದನ್ನೇ ಬೇರೆ ಧರ್ಮದ ಮೇಲೆ ನಡೆದರೆ ಅದೇ ಕ್ಷಣದಲ್ಲಿ ಅದನ್ನು ಅಪಮಾನವೆಂದು ಬಲವಾಗಿ ವಿರೋಧಿಸಲಾಗುತ್ತದೆ. ಇದು ಸಮಾನತೆಯು ಅಥವಾ ಅಸಮಾನತೆಯು. ಸಹಿಷ್ಣುತೆಯನ್ನು ಅಗೌರವಿಸುವುದು ಸಮಾನತೆಯಲ್ಲ, ಸರ್ವಧರ್ಮವನ್ನು ಗೌರವಿಸುವುದು ಸಮಾನತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವು ಸಮಾನವಾಗಿ ಎಲ್ಲರಿಗೂ ಅನ್ವಯವಾದರೆ ಗೌರವವು ಸರ್ವರಿಗೂ ಅನ್ವಯವಾಗಬೇಕು. ಇಲ್ಲದಿದ್ದರೆ ಅದು ಸ್ವಾತಂತ್ರ್ಯವಲ್ಲ, ಅವಮಾನಕ್ಕೆ ಆಯ್ದುಕೊಂಡ ಆಯ್ಕೆಯಷ್ಟೇ. ಅಭಿವ್ಯಕ್ತಿ ಸ್ವಾತಂತ್ರ್ಯವೆಂದರೆ ಪ್ರಶ್ನಿಸಿ ಅಭಿಪ್ರಾಯಗಳನ್ನು ಹಂಚಿಕೊಂಡು ವಿಚಾರಗಳನ್ನು ಚರ್ಚಿಸಬೇಕು. ಆದರೆ ನಂಬಿಕೆಗಳನ್ನು ಅವಮಾನಿಸಿ ಅಣಕಿಸುವುದು, ಭಾವನೆಗಳನ್ನು ನೋಯಿಸುವುದು ಅದಕ್ಕೆ ಅರ್ಥವಿಲ್ಲ. ಟೀಕೆಯೊಂದು ಸಮಾಜವನ್ನು ಸುಧಾರಿಸಿದರೆ ಅವಮಾನವೆನ್ನುವುದು ಸಮಾಜವನ್ನು ವಿಭಜಿಸುವುದು. ಆದರೆ ಇಂದು ಒಂದು ಧರ್ಮವನ್ನು ಪ್ರಶ್ನಿಸಿ ದ್ವೇಷಿಸಿ ನಂಬಿಕೆಗಳನ್ನು ಅಣಕಿಸುವುದು ಅಸಮತೋಲನದ ಅಹಿತಕರ ಸತ್ಯವಾಗಿದೆ. ಪ್ರಶ್ನಿಸುವ ರೀತಿಯಲ್ಲಿ ಅವಮಾನಿಸುವುದು ಸಮಾನತೆಯಲ್ಲ. ಹಿಂದೂ ಧರ್ಮ ಪ್ರಾಚೀನ, ಮುಕ್ತ ಮತ್ತು ಸಹಿಷ್ಣುವಾಗಿರುವುದರಿಂದ ಅದರ ಅವಕಾಶವನ್ನೇ ಬಳಸಿಕೊಂಡು ಅಗೌರವಕ್ಕೆ ಗುರಿ ಮಾಡಲಾಗುತ್ತಿದೆ. ಎಲ್ಲ ಧರ್ಮಗಳ ನಂಬಿಕೆಗಳನ್ನು ಸಮಾನವಾಗಿ ಪರಿಗಣಿಸಬೇಕಾದ ನಿಜವಾದ ಜಾತ್ಯತೀತತೆ ಇಂದು ಒಂದು ಧರ್ಮದ ಅಪಹಾಸ್ಯ, ಇನ್ನೊಂದು ಧರ್ಮಕ್ಕೆ ಗೌರವ ನೀಡುವುದು. ಇದು ನೈತಿಕತೆಯನ್ನು ಕಳೆದುಕೊಂಡ ಸಮಾನತೆಯಾಗಿದೆ. ಅಪಹಾಸ್ಯಕ್ಕೆ ಯಾವುದೇ ತಿಳುವಳಿಕೆಯ ಅಗತ್ಯವಿಲ್ಲ, ಆದರೆ ಚರ್ಚೆಗೆ ತಿಳುವಳಿಕೆಯ ಅಗತ್ಯವಿದೆ. ನಿಜವಾದ ಜಾತ್ಯತೀತತೆ ಎಂದರೆ ಸಮಾನ ಗೌರವ. ಆದರೆ ಇಂದು ಆಯ್ದ ಜಾತ್ಯತೀತತೆಯಾಗಿ ಇದು ಹಿಂದೂ ಧರ್ಮವನ್ನು ಅಣಕಿಸುವುದು. ವಾಕ್ ಸ್ವಾತಂತ್ರ್ಯವಾದರೆ ಅನ್ಯರನ್ನು ಟೀಕಿಸಿದರೆ ಅದು ಅಸಹಿಷ್ಣುತೆಯಾಗುತ್ತಿದೆ. ಈ ವೈರುಧ್ಯ ಮಾನದಂಡಗಳೇ ಇಂದು ಅತಿ ದೊಡ್ಡ ಸಮಸ್ಯೆಯಾಗಿದೆ. ಹಿಂದೂ ಧರ್ಮ ದುರ್ಬಲವಾಗಿರದೆ ಬಲಿಷ್ಠವಾಗಿರುವುದರಿಂದಲೇ ಸಾವಿರಾರು ವರ್ಷಗಳಿಂದ ಅಳಿಯದೆ ಉಳಿದಿದೆ. ಗೌರವವೆಂದರೆ ಸರ್ವರಿಗೂ ಸಮಾನವಾಗಿರಬೇಕು. ಸರ್ವಕಾಲದಲ್ಲೂ ಮೌನವಾಗಿರುವುದು ಶಕ್ತಿಯಲ್ಲ. ಧರ್ಮದ ವಿಚಾರವನ್ನು ಪ್ರಶ್ನಿಸಿದರೆ ಧರ್ಮವು ವಿವರಿಸುತ್ತದೆ, ಆದರೆ ಅವಮಾನಿಸಿದಾಗ ಅದು ವಿರೋಧಿಸುತ್ತದೆ. ದೇವರು ಮತ್ತು ಆಚಾರ ವಿಚಾರಗಳನ್ನು ಅವಮಾನಿಸಿ ಅದೊಂದು ಚರ್ಚೆಯ ವಿಚಾರವಾಗಿ ಲಕ್ಷಾಂತರ ಜನರಿಂದ ವೀಕ್ಷಣೆಯನ್ನು ಗಿಟ್ಟಿಸಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನೈತಿಕತೆ ಕಳೆದುಕೊಂಡ ಮಾಧ್ಯಮಗಳು ನಮ್ಮ ಮುಂದಿವೆ. ಇದು ಸತ್ಯ ಪ್ರವೃತ್ತಿಯಾಗಿರದೆ ಸಂಘರ್ಷ ಪ್ರವೃತ್ತಿಯಾಗಿದೆ. ಸಾಮಾಜಿಕ ಮಾಧ್ಯಮಗಳು ನೈತಿಕತೆಯನ್ನು ಕಳೆದುಕೊಂಡು ದೇವರು ಧರ್ಮಗಳನ್ನು ಅವಮಾನಗೈಯುತ್ತಿರುವುದು ವೀಕ್ಷಕರ ಗಮನವನ್ನು ವೇಗವಾಗಿ ಸೆಳೆಯುವುದಕ್ಕಲ್ಲದೆ ಮತ್ತು ಮುಕ್ತ ಪ್ರಚಾರಕ್ಕೆ ಕಾರಣವಾಗಿದೆ. ಅವಮಾನವು ಆಕ್ರೋಶವನ್ನು ಸೃಷ್ಟಿಸಿದರೆ ಆಕ್ರೋಶದಿಂದ ವೀಕ್ಷಣೆಗಳು ಹೆಚ್ಚಾಗಿ ವೀಕ್ಷಣೆಗಳು ಸುಲಭವಾಗಿ ಹಣವನ್ನು ಸೃಷ್ಟಿಸುತ್ತವೆ. ಹಾಗಾಗಿ ಹಿಂದೂ ಧರ್ಮ, ಆಚಾರ, ವಿಚಾರ ಇವುಗಳಿಗೆ ಸುಲಭದ ವಿಷಯವಾಗಿದೆ. ಅಂತಹ ಅಪಹಾಸ್ಯದ ಹಾಸ್ಯವನ್ನು ಹಿಂದೂಗಳೇ ವೀಕ್ಷಿಸಿ ಆ ಅಪಹಾಸ್ಯದ ಹಿಂದಿರುವ ಕಾರಣವನ್ನು ತಿಳಿಯದೆ ಹಾಸ್ಯ ಎಂದು ನಂಬಿ ಮನಸಂತೋಷ ಪಡುತ್ತಿರುವುದು ಪರೋಕ್ಷವಾಗಿ ಹಿಂದೂಗಳೇ ಹಿಂದೂಗಳಿಗೆ ಮಾಡಿಕೊಳ್ಳುತ್ತಿರುವ ದ್ರೋಹ. ಪ್ರಶ್ನೆಗಳಿಗೆ ಈ ಧರ್ಮದಲ್ಲಿ ವಿರೋಧವಿಲ್ಲ, ಏಕೆಂದರೆ ಉಪನಿಷತ್ತುಗಳು ಹುಟ್ಟಿರುವುದೇ ಪ್ರಶ್ನೆಗಳಿಂದ. ಆದರೆ ಇಲ್ಲಿ ಪ್ರಶ್ನೆ ಮತ್ತು ಅವಮಾನ ಒಂದೇ ಅಲ್ಲ ಎನ್ನುವುದನ್ನು ಕೂಡ ಅರಿತಿರಬೇಕು. ಚರ್ಚೆಯೊಂದು ಸಮಾಜವನ್ನು ಬೆಳೆಸಿದರೆ ಅವಮಾನವೆನ್ನುವುದು ಸಮಾಜವನ್ನೇ ಒಡೆಯುತ್ತದೆ. ವಿಷಯದ ಜ್ಞಾನ ಇಲ್ಲದೇ ಇರುವಾಗ ಆ ಜ್ಞಾನದ ಸ್ಥಾನವನ್ನು ದುರಹಂಕಾರವು ಆಕ್ರಮಿಸುತ್ತದೆ. ಇಂದು ನಮ್ಮಲ್ಲಿ ನಾವು ಕೇಳಬೇಕಾದ ಒಂದು ಸತ್ಯವಾದ ಪ್ರಶ್ನೆ ಎಂದರೆ, ಸ್ವಾತಂತ್ರ್ಯ ಸರ್ವರಿಗೂ ಸಮಾನವಾಗಿದ್ದರೆ ಗೌರವವು ಸರ್ವರಿಗೂ ಸಮಾನವಾಗಿರಬೇಕಲ್ಲವೇ? ಒಂದು ಧರ್ಮದ ಅಪಮಾನ ಹಾಸ್ಯಕ್ಕೆ ಕಾರಣವಾದರೆ ಇನ್ನೊಂದು ಧರ್ಮದ ಅಪಮಾನ ವಿರೋಧಕ್ಕೆ ಕಾರಣವಾಗುವುದೇಕೆ? ಇದು ನೈತಿಕತೆ ಕಳೆದುಕೊಂಡ ಆಯ್ಕೆಯಲ್ಲವೇ? ಯಾವುದೇ ಧರ್ಮವನ್ನು ಅವಮಾನಿಸುವುದು ಆ ಧರ್ಮದವರ ಅಸ್ತಿತ್ವಕ್ಕೆ ಧಕ್ಕೆ ತಂದಂತೆ. ಹಿಂದೂ ಧರ್ಮ ಸಹಿಷ್ಣು, ಆದರೆ ದುರ್ಬಲವಲ್ಲ. ಸಹಿಷ್ಣುತೆ ಎಂದರೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿರುವುದು ಎಂದು ಅರ್ಥೈಸಿಕೊಳ್ಳಬಾರದು. ಸ್ವಾತಂತ್ರ್ಯ ಮಾತನಾಡಲು ಇರಬೇಕು, ಆದರೆ ಶಾಂತಿ, ಸಹನೆ, ಸಹಿಷ್ಣುತೆಗೆ ಬೆಲೆ ಕೊಡದೆ ಮಾನವೀಯತೆ ಮರೆತಾಗ ಅದು ಸ್ವಾತಂತ್ರ್ಯವಾಗುವುದಿಲ್ಲ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಧರ್ಮವನ್ನು ಧರ್ಮದ ಮಾರ್ಗದಲ್ಲಿ ರಕ್ಷಿಸಿ, ಧರ್ಮವು ಸರ್ವರನ್ನು ರಕ್ಷಿಸಲಿ. ಈ ವಿಡಿಯೋದಲ್ಲಿನ ವಿಷಯದಲ್ಲಿ ನಿಜಾಂಶ ಇದೆ ಎಂದು ನಿಮಗನಿಸಿದಲ್ಲಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.